ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ವೃಶ್ಚಿಕ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯವು ಈ ರಾಶಿಯವರಿಗೆ ಸಂಬಂಧಿಸಿದ ಅತ್ಯಂತ ವಿಶೇಷವಾದ ವಿಚಾರವಾಗಿದೆ. ಈ ಮಾತುಗಳು ನಿಮ್ಮಲ್ಲಿ ಹಲವರ ಮನಸ್ಸನ್ನು ಮುಟ್ಟಬಹುದು. ಏಕೆಂದರೆ ಜೀವನದಲ್ಲಿ ಕೆಲವು ಕ್ಷಣಗಳು ಇರುತ್ತವೆ. ಅವುಗಳನ್ನು ಯಾವುದೇ ಪದಗಳಿಂದ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು ಮಾಡುವ ಒಂದು ಸಣ್ಣ ಕೆಲಸವೇ ನಮ್ಮ ಜೀವನದ ದೊಡ್ಡ ಸಂತೋಷವಾಗಿ ಬಿಡುತ್ತದೆ. ಇಂದು ನಾವು ಈ ರಾಶಿಯವರಿಗೆ ಎದುರಾಗಬಹುದಾದ ಒಂದು ವಿಶೇಷ ಅನುಭವದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಕೊನೆಯಲ್ಲಿ ನಿಮಗಾಗಿ ಒಂದು ಮಹತ್ವದ ಸಂದೇಶವೂ ಇದೆ. ಮೊದಲು ಈ ರಾಶಿಯವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯು ರಾಶಿ ಚಕ್ರದ 8ನೇ ರಾಶಿ ಚಕ್ರ ಚಿಹ್ನೆಯಾಗಿದೆ. ವೃಶ್ಚಿಕ ರಾಶಿಯು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಜ್ಯೇಷ್ಠ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ವೃಶ್ಚಿಕ ರಾಶಿಯ ಗ್ರಹಾಧಿಪತಿಯು ಮಂಗಳನಾಗಿರುತ್ತಾನೆ. ಇವರು ಮಂಗಳನ ಪ್ರಭಾವದಿಂದಾಗಿ ಅಪ್ರತಿಮ ಧೈರ್ಯಶಾಲಿಗಳು. ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ. ಶನಿಯ ಪ್ರಭಾವದಿಂದ ಈ ರಾಶಿಯವರು ಅತ್ಯಂತ ಬುದ್ಧಿವಂತರು, ಆಳವಾಗಿ ಯೋಚಿಸುವವರು ಮತ್ತು ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವವರು. ಇವರಲ್ಲಿ ಅದ್ಭುತವಾದ ನೆನಪಿನ ಶಕ್ತಿ ಇರುತ್ತದೆ. ಹೊಸ ಆಲೋಚನೆಗಳನ್ನು ಹುಟ್ಟಿ ಹಾಕುವ ಸಾಮರ್ಥ್ಯ ಇವರ ವಿಶೇಷತೆ. ಒಂದು ಕೆಲಸವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡುತ್ತಿದ್ದರೆ ಈ ರಾಶಿಯವರು ಅದನ್ನು ಹೊಸ ರೀತಿಯಲ್ಲಿ ಹೇಗೆ ಮಾಡಬಹುದು ಎಂದು ಯೋಚಿಸುತ್ತಾರೆ. ಇವರಿಗೆ 6ನೇ ಇಂದ್ರಿಯವು ಉತ್ತಮವಾಗಿರುತ್ತದೆ. ಕೆಲವೊಮ್ಮೆ ನಡೆಯಲಿರುವ ಘಟನೆಗಳನ್ನು ಮುಂಚಿತವಾಗಿಯೇ ಊಹಿಸುವ ಸಾಮರ್ಥ್ಯವು ಇವರಲ್ಲಿರುತ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತೆ ಈ ರಾಶಿಯವರಲ್ಲಿಯೂ ಒಂದು ಸಣ್ಣ ದುರ್ಬಲತೆ ಇದೆ. ಅದು ಏನೆಂದರೆ ಇವರು ತುಂಬ ಸುಲಭವಾಗಿ ಜನರನ್ನು ನಂಬಿಬಿಡುತ್ತಾರೆ. ಯಾರಾದರೂ ಪ್ರೀತಿಯಿಂದ ನೀವು ನನ್ನವರೇ, ನೀವು ನನ್ನ ಕುಟುಂಬದವರಂತೆ ಎಂದು ಹೇಳಿದರೆ ಈ ರಾಶಿಯವರು ಅವರನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ನಂಬುತ್ತಾರೆ. ತಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳುತ್ತಾರೆ. ಕೆಲವೊಮ್ಮೆ ಇದೇ ಗುಣದಿಂದ ಅವರಿಗೆ ನೋವು ಉಂಟಾಗುತ್ತದೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಶನಿಯ ಪ್ರಭಾವದಿಂದ ಇವರ ಜೀವನದಲ್ಲಿ ಕೆಲವು ಕೆಲಸಗಳು ತಡವಾಗಿ ನೆರವೇರುತ್ತವೆ. ಆದರೆ ತಡವಾದರೂ ಶಾಶ್ವತವಾದ ಫಲ ಸಿಗುತ್ತದೆ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಂಗಾತಿಯ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಕಂಡಿದೆಯೇ? ಅವರು ಮೊದಲಿನಂತೆಯೇ ಮಾತನಾಡುತ್ತಿಲ್ಲವೇ? ಯಾವಾಗಲೂ ಏನೋ ಯೋಚಿಸುತ್ತಿರುವಂತೆ ಕಾಣುತ್ತಿದೆಯೇ? ನೀವು ಇದನ್ನು ಸಾಮಾನ್ಯ ಎಂದುಕೊಂಡಿರಬಹುದು. ಆದರೆ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಸಂಪೂರ್ಣ ಬೇರೆ ವಿಷಯವಾಗಿರಬಹುದು. ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ, ನಿಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದಾರೆ, ನಿಮ್ಮ ಸಂತೋಷಕ್ಕಾಗಿ ಏನು ಮಾಡಬೇಕು ಎಂಬುದರ ಬಗ್ಗೆ ಯೋಚಿಸುತ್ತಿದ್ದಾರೆ. ಅವರ ಪರಿಣಾಮವಾಗಿ ಅವರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆ ನಿರ್ಧಾರ ಮೊದಲಿಗೆ ನಿಮಗೆ ಅರ್ಥವಾಗದೇ ಇರಬಹುದು. ಇವರು ಹೀಗೆ ಏಕೆ ಮಾಡಿದರು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರಬಹುದು. ಆದರೆ ಸ್ವಲ್ಪ ಸಮಯದ ನಂತರ ಅದರ ಹಿಂದಿನ ಪ್ರೀತಿ, ಕಾಳಜಿ, ಜವಾಬ್ದಾರಿ ಮತ್ತು ತ್ಯಾಗವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಬಹುಶಃ ಅವರು ನಿಮಗೆ ಒಂದು ಸಣ್ಣ ಉಡುಗೊರೆ ನೀಡಬಹುದು, ಅಥವಾ ನೀವು ಬಹಳ ದಿನಗಳಿಂದ ಬಯಸುತ್ತಿದ್ದ ವಿಷಯದ ಬಗ್ಗೆ ಸಂತೋಷದ ಸುದ್ದಿಯನ್ನು ತಿಳಿಸಬಹುದು. ಇಲ್ಲವೇ ಇಷ್ಟು ದಿನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಭಾವನೆಗಳನ್ನು ಮೊದಲ ಬಾರಿಗೆ ನಿಮ್ಮ ಮುಂದೆ ತೆರೆದಿಡಬಹುದು. ಅದು ಯಾವುದೋ ರೂಪದಲ್ಲಿದ್ದರೂ ನಿಮ್ಮ ಹೃದಯವನ್ನು ಮುಟ್ಟುವ ಅನುಭವವಾಗಿರುತ್ತದೆ. ಇಂದು ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ತಪ್ಪುಗ್ರಹಿಕೆಗಳು ದೂರವಾಗುವ ಸಾಧ್ಯತೆ ಹೆಚ್ಚು. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಮಾತುಗಳು ಇಂದು ಹೊರಬರಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸುಂದರ ವಾತಾವರಣ ನಿರ್ಮಾಣವಾಗಬಹುದು. ಗಂಡ ಹೆಂಡತಿಯ ನಡುವಿನ ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗುತ್ತದೆ.
ಪ್ರೀತಿ ಎನ್ನುವುದು ಯಾವಾಗಲೂ ದೊಡ್ಡ ದೊಡ್ಡ ಮಾತುಗಳಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ಮೌನವಾಗಿ ಮಾಡುವ ತ್ಯಾಗದಲ್ಲಿ ಇರುತ್ತದೆ. ನಮಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಇರುತ್ತದೆ. ನಾವು ನೋಡುವುದಿಲ್ಲದ ಅನೇಕ ಕಾಳಜಿಗಳಲ್ಲಿಯೂ ಪ್ರೀತಿ ಅಡಗಿರುತ್ತದೆ. ಆ ಭಾವನೆಗಳನ್ನು ನಾವು ಗುರುತಿಸಿದಾಗ ಮಾತ್ರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಕೆಲಸ ಮಾಡುವವರಿಗೆ ಇಂದು ಕುಟುಂಬದ ಬೆಂಬಲ ದೊಡ್ಡ ಶಕ್ತಿಯಾಗಲಿದೆ. ಇದುವರೆಗೆ ಒಬ್ಬರೇ ಹೊತ್ತಿದ್ದ ಹೊಣೆಗಾರಿಕೆಯನ್ನು ನಿಮ್ಮ ಸಂಗಾತಿ ಹಂಚಿಕೊಳ್ಳುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಸಂಗಾತಿಯ ಒಂದು ಸಣ್ಣ ಸಲಹೆಯು ದೊಡ್ಡ ಯಶಸ್ಸಿನ ದಾರಿಗೆ ಕರೆದೊಯ್ಯಬಹುದು. ಆರ್ಥಿಕ ವಿಷಯಗಳಲ್ಲಿಯೂ ಇಂದು ಉತ್ತಮ ಬೆಳವಣಿಗೆ ಕಂಡುಬರಬಹುದು. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಇಂದು ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ತೆಗೆದುಕೊಳ್ಳಬೇಡಿ. ಯಾರಾದರೂ ಹೇಳಿದ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ. ಶಾಂತವಾಗಿ ಕೇಳಿ, ನಂತರ ಪ್ರತಿಕ್ರಿಯೆ ನೀಡಿ. ಆದ್ದರಿಂದ ಅನಗತ್ಯ ಸಮಸ್ಯೆಗಳು ದೂರವಾಗುತ್ತವೆ. ಈ ರಾಶಿಯವರು ಸಹಜವಾಗಿಯೇ ಸ್ವಾಭಿಮಾನಿಗಳು. ಕೆಲವೊಮ್ಮೆ ಮನಸ್ಸಿನಲ್ಲಿರುವ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಆದರೆ ಇಂದು ನಿಮ್ಮ ಮನಸ್ಸನ್ನು ನಿಮ್ಮ ಸಂಗಾತಿಯ ಮುಂದೆ ತೆರೆದಿಡಿ. ನಿಮ್ಮ ಸಂತೋಷವನ್ನು ಹೇಳಿ, ನಿಮ್ಮ ನೋವನ್ನು ಹೇಳಿ, ನಿಮ್ಮ ಕನಸುಗಳನ್ನು ಹಂಚಿಕೊಳ್ಳಿ. ನೀವು ಹೀಗೆ ಮಾಡಿದರೆ ನಿಮ್ಮ ಸಂಬಂಧ ಮತ್ತಷ್ಟು ಸುಂದರವಾಗುತ್ತದೆ. ಇಂದು ನೀವು ಒಂದು ವಿಷಯವನ್ನು ಅರಿತುಕೊಳ್ಳುತ್ತೀರಿ. ಜೀವನದಲ್ಲಿ ನಿಜವಾದ ಸಂಪತ್ತು ಹಣವಲ್ಲ, ನಮ್ಮನ್ನು ಪ್ರೀತಿಸುವ ಜನರು, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರು, ನಮ್ಮ ಕಷ್ಟದಲ್ಲಿ ನಮ್ಮ ಜೊತೆಯಲ್ಲಿ ನಿಲ್ಲುವ ಜನರು, ಅವರೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಆದ್ದರಿಂದ ಅಂತಹ ಸಂಬಂಧಗಳನ್ನು ಗೌರವಿಸಿ ಪ್ರೀತಿಯಿಂದ ಕಾಪಾಡಿಕೊಳ್ಳಿ. ಒಂದು ಕ್ಷಣದ ಕೋಪದಿಂದ ವರ್ಷಗಳ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ಇಂದು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯನಕ್ಕೆ ಕಾರಣವಾಗಬಹುದು. ನೀವು ಇಷ್ಟು ದಿನಗಳಿಂದ ಹೊಂದಿದ್ದ ಅನುಮಾನಗಳು ದೂರವಾಗಬಹುದು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಮುಂದಿನ ದಿನಗಳಲ್ಲಿ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಜ್ಯೋತಿಷ್ಯವು ಮಾರ್ಗದರ್ಶನ ನೀಡುತ್ತದೆ. ನಮ್ಮ ಜೀವನವನ್ನು ರೂಪಿಸುವುದು ನಮ್ಮ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ನಡೆ ಮತ್ತು ದೇವರ ಮೇಲಿನ ನಂಬಿಕೆ. ಆದ್ದರಿಂದ ಪ್ರತಿದಿನ ದೇವರನ್ನು ಸ್ಮರಿಸಿ, ಹಿರಿಯರನ್ನು ಗೌರವಿಸಿ, ಯಾರ ಮನಸ್ಸಿಗೂ ನೋವು ಕೊಡಬೇಡಿ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ. ಹೀಗೆ ಮಾಡಿದರೆ ದೇವರ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಇರುತ್ತದೆ. ಕೊನೆಯಲ್ಲಿ ನಮ್ಮ ಹೃತ್ಪೂರ್ವಕ ಪ್ರಾರ್ಥನೆ. ಭಗವಾನ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ. ನಿಮ್ಮ ವೈವಾಹಿಕ ಜೀವನ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ನೀವು ಬಯಸಿರುವ ಎಲ್ಲ ಒಳ್ಳೆಯ ಆಸೆಗಳು ಶೀಘ್ರದಲ್ಲೇ ನೆರವೇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ಹಾಗೂ ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್.